ನಮಸ್ಕಾರಪ್ಪ ಸಾವ್ಕಾರ ಮಂದಿಗೆ. ಧೂಂಪ ಬುದ್ಧ ಸ್ಟ್ಯಾಚು ಡಿಸ್ಕಿಟ್ ಒಳಗೆ ನಾವೀಗ ಪ್ರೆಸೆಂಟ್ ಇರೋದು. ನಿನ್ನ ರಾತ್ರಿನೇ ಇಲ್ಲೇ ಇದ್ವಿ. ನಿನ್ನ ರಾತ್ರಿ ಅಲ್ಲೇ ಕೆಳಗೆ ಅಷ್ಟು ಇಲ್ಲೇ ಇದ್ರಾಗ ರೂಮ್ ಮಾಡಿದ್ವಿ. ಮತ್ತು ಮಾರ್ನಿಂಗ್ ಇದ್ದು ಮತ್ತೆ ಬಂದೇವಿ ಈಗ ಮಾರ್ನಿಂಗ್ ವ್ಯೂ ನೋಡಕ್ಕೆ. ಹಾಂ ಇರಲಿ ಬಾ, ನಾ ಹಾಕೋತೇನೆ ಬಾ ಅಲ್ಲಿ ಮ್ಯಾಗ. ಸರ್ ಅದೇ ನಿಮ್ಗೆ ವಿಡಿಯೋದಾಗೆಲ್ಲ ನೋಡಿರ್ತಿರಲ್ಲ, ಒಂದು ಮಸ್ತ್ ರೀಲ್ಸ್ ಮಾಡಿರ್ತಾರೆ. ಅದೊಂದು ಇದೊಂದು ಮ್ಯಾಗ ಹೋಗಿ ನೋಡಿರಿ, ಮಸ್ತ್ ಐತಿ. ನಿನ್ನ ರಾತ್ರಿ ಇಲ್ಲೇ ಶಾಪಿಂಗ್ ಮಾಡಿದ್ವಿ, 1000 ರೂಪೀಸ್. ನಾನು ಇಲ್ಲೇ ಕೆಳಗೆ ಅಡುಗೆ ಮಾಡ್ಕೊಂಡು ತಿಂದು ಇಲ್ಲೇ ರೂಮ್ ಮಾಡಿದ್ವಿ, ಅಲ್ಲೇ ಮಕ್ಕೊಂಡು ಈಗ ಮತ್ತೆ ವಾಪಸ್ ಮ್ಯಾಗ ಬರಂತೆ. ನಿನ್ನ ರಾತ್ರಿ ಒಂದ್ಸತಿ ಬಂದೀವಿ, ಈಗ ಮತ್ತೆ ಬರಂತೆ. ನೋಡ್ರಿ ಸುತ್ತಾಲ್ಕು ವ್ಯೂ ನೋಡ್ರಿ ಹೆಂಗೈತಿ. ಏನು ನೀವು ಕೆಡವನ ಕೆಡಿಸಿ ನಾವು ಕಟ್ಟೋಣ ಬೇಡ, ಒಬ್ಬರು ಕೆಡಿಸಿ ನಾವು ಕಟ್ಟೋದು ಬೇಡ. ಹೆಂಗದನ್ರಿ ನಮ್ಮ ಬುದ್ಧ. ಯವ್ವ ತೇಕತ್ತಿದೆ ಬಿಸ್ಲಿಗೆ. ಅದಕ್ಕೆ ಈ ಮಾತಾಡಲಿ ಏನು ಅರ್ಥಮ್ಮ? ಕೇದಾರ್ನಾಥ್ ಹೆಂಗತ್ತೇವಪ್ಪಣ? ಕೇದಾರ್ನಾಥ್ ಓಕೆ ಕೇದಾರ್ನಾಥ್ ಸ್ವಲ್ಪನ ಇಲ್ಲೇ ನೋಡ್ರಿ ಶ್ರೀ ಓದ್ಕೋರಿ. ನೋಡಿದ್ರಲ್ಲ ಓದ್ಕೋರಿ ಹೆಂಗ ಅಜ್ಜಿ. ನಿಮ್ಮ ಫ್ರೆಂಡ್ಸ್ ಸರ್ಗೆ ತೋರಿಸ್ತೀನಿ ಅವು. ಈಗ ಬೈಕರ್ಸ್ ನೋಡ್ರಿ ಆ ಮನೆ ಬರಲಿ. ಜಿಂಕ ಜಿಂಕ ಏ ಜಿಂಕ ನೋಡ್ರಿ ಎಲ್ಲಿ ಬೇಕಾರಲ್ಲ ಬೇಕರ್ಸ್ ಅದ. ನಾ ಅಂತ ತೊಗೊಂಡಿದ್ದೆ ರೀ, ಆದ್ರೆ ನಂಗೆ ಚಲೋ ಕಾಣಲಿಲ್ಲ. ಅದು ಜೋಪಡ್ಯಾಗ ತೆಗೋಣಂತೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದೆ. ರೆಡಿ ಇದ್ದೀರಿ ಸ್ಟ್ಯಾಚು ನೋಡಕ್ಕೆ? 3, 2, 1. ಇಲ್ಲಿ ನೋಡ್ರಿ ಆಸನ ಹಾಕಂತಾರೆ, ಅದು ರೀಲ್ ಕ್ರಿಯೇಟ್ ಮಾಡತ್ತಾರ ಅವ್ರು. ಇದ ನೋಡ್ರಿಪ್ಪ ಸೈಕ್ ಬಂದೈತಿ. ಈ ಸ್ಟ್ಯಾಚು ನೋಡೋಕೆ ನಾವು 4000 ಕಿಲೋಮೀಟರ್ ಜರ್ನಿ ಮಾಡೀವಿ. ಪ್ರೆಸೆಂಟ್ ನಾವು ಹೊಂಟಿರೋದು ಎಲ್ಲಂದ್ರೆ ಪ್ಯಾಂಗಾಂಗ್ ಲೇಕ್. ಅದು ಡಿಸ್ಕಿಟ್ಟಿಂದ ಈಗ ಹೊಂಟಿರೋದು. ರೋಡ್ಸ್ ಮಾತ್ರ ಅಲ್ಟಿಮೇಟ್ರಿ. ಆಫ್ ರೋಡಿಂಗ್ ಹೆವಿ ಅಂದ್ರೆ ಹೆವಿ ಅದಾವ ಆಫ್ ರೋಡ್. ಹೀಗೆ ಅಂತ ಕೇಳ್ರಿ, ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ರೋಡ್ ಹಂಗದಾವು ಹಿಂಗದಾವು ಎಲ್ಲ ಸಾಕು ನೋಡ್ಬೋದು, ಮಸ್ತ್ ಮಜಾ ಮಾಡ್ಬೋದು ಅಂತಂದು. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭಾಳ ನಡೆಯಂತಾವು. ನಾವು ಬರೋಲ್ಲೇ ಜಸ್ಟ್ ಮಿಸ್ ಲ್ಯಾಂಡ್ ಸ್ಲೈಡ್ ಆಗಂತಿತ್ತು. ಒಂದು 2 ಮಿನಿಟ್ಸ್ ನಿಂತು ಪಾಪ ಒಂದು ಕಾನ್ವೇ ಇತ್ತು ಬೈಕರ್ದು. ಅವ್ರು ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ ಆಗಂತೈತಿ, ಒಂದು 2 ಮಿನಿಟ್ಸ್ ನಿಂದ್ರಿ ಅಂತಂದು ನಿಂತು ನಾವು ಬಂದ್ವಿ. ಮತ್ತು ರೋಡ್ ಮಾತ್ರ ಮುಕ್ಕೋಳರಿ ಆಫ್ ರೋಡಿಂಗ್ ಅದಾವ ನೋಡ್ರಿ ಹೆಂಗೆ ಕಾಣತೈತಿ. ಫುಲ್ ಹೆವಿ ಅಂದರೆ ಹೆವಿ ಐತಿ ಸೈಕ್. ಇದನ್ನ ಈಗ ರೋಡ್ ಇದ್ದಿರೋದ ನೂಬ್ರಾ ವ್ಯಾಲಿಯಿಂದ ಲೇಗ್ ಹೋಗೋದು. ಇದೆ ಸಾರಿ ಲೇ ಅಂತೀನಿ, ನೂಬ್ರಾ ವ್ಯಾಲಿಯಿಂದ ಪ್ಯಾಂಗಾಂಗ್ ಲೇಕ್ ಹೊಂಟಿರೋದು ಜಾಗ ದಾರಿ ಇದೆ. 106 ಕಿಲೋಮೀಟ್ರ್ ಐತಿ. ಮಸ್ತ್ ಅಂದ್ರೆ ಮಸ್ತ್ ರೋಡ್, ಫುಲ್ ಹೆವಿ ಐತಿ. ಆ ಕಡೆ ಬ್ಯೂಟಿ ನೋಡ್ರಿ ಹೆಂಗೈತಿ. ಬಾಜುನ ನದಿ ಇರ್ತಿರ್ತೈತಿ, ರೋಡ್ ಹಿಂಗೆ ಅದಾವ. ನೀವು ಏನು ಪಿಕ್ಚರ್ನ ತೋರಿಸಿರ್ತಾರಲ್ಲ ವಿಡಿಯೋ ನೋಡ್ರಿ, ಬಾಜುನ ಇದು ಹಿಂಗೆ ಕೈ ಹಚ್ಚಿದ್ರೆ ಸಾಕು ಇದು ಬಡಿತೈತಿ. ಏನು ಬಂಡೆ ಅಷ್ಟು ಇದು ಅದಾವ ರೋಡ್ಗಳು ಸಣ್ಣ ಸಣ್ಣ. ಅದ್ರಾಗ ಮುಕ್ಕಳರಿ ಇದು ಪ್ಯಾಚಸ್
ನೋಡ್ರಿ ಇಂಥವು ಭಾಳ ಅದಾವೆ ಇಲ್ಲಿ. ಲ್ಯಾಂಡ್ ಸ್ಲೈಡ್, ರೋಡ್ ಕಟ್, ಬ್ರಿಡ್ಜ್ ವೆಲ್ಡಿಂಗ್. ಅಲ್ಲೊಂದು ಬ್ರಿಡ್ಜ್ ಮಾಡದಿದ್ರೆ ಒಳಗಾಶ್ ಬಂದಿರಿ ಒಂದು ವಾಟರ್ ಕ್ರಾಸ್ ಮಾಡಿದ್ವಿ ನಾವು. ನೋಡ್ರಿ ಹಂಗದಾವ ಸೈಕ್. ಸೀರಿಯಸ್ಲಿ ಬರಬೇಕು ಅನ್ಸುತ್ತೆ ಅಡ್ವೆಂಚರ್ ಲೈಫ್ ಒಳಗೆ. ಒಮ್ಮೆರ ಈ ಅಡ್ವೆಂಚರ್ ಮಾಡಬೇಕು ನೀವು. ಎಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಅಡ್ವೆಂಚರ್ ಸೈಕ್. ನೋಡ್ರಿ ಹೆಂಗೈತೆ ಪ್ಲೇಸ್. ಬಾಜುನ ಸ್ಯಾಂಡ್ ಬಾಜು ನದಿ ಬಾಜು ರೋಡ್ ಬಾಜು ಗುಡ್ಡ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ನಾವು ಈಗ 1.5 ಕಿಲೋಮೀಟರ್ ಬಂದೆ ಜಾಮ್ನಾಗ ಸೈಡ್ ಹಾಸಿ. ಈಗ ಇನ್ನೊಂದು ಕಿಲೋಮೀಟರ್ ಜಾಮ್ ಐತಿ. ಇಂದು ಪೂರ ಜಾಮ್, ಫುಲ್ ಟ್ರಾಫಿಕ್ ಜಾಮ್. ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿರೋದಲ್ಲ ಮುಂದೆ. ನೋಡಿದ್ರೆ ಇಂಥ ಜಾಮ್ಗಳೆಲ್ಲ ಸಾಧಾರಣ ಐತಿ. ನಿನ್ನೆನೂ ಇಂಥ ಜಾಮ್ದಾಗ ಸಿಕ್ಕೊಂಡಿದ್ದೀವಿ. 1-2 ತಾಸು, ಇಲ್ಲ ಸಾರಿ 1 ತಾಸು. ಈಗ ಇಲ್ಲಿ ಸಿಕ್ಕೊಂಡಿವಿ ಒಂದು 10-20 ಮಿನಿಟ್ಸ್ ಆಯ್ತು. ಮೂವಿಂಗ್ ಟ್ರಾಫಿಕ್ ಐತಿ, ಮೂವ್ ಆಗತೈತಿ ಲೈಟಾಗಿ. ನೋಡ್ರಿ ನಮ್ಮ ಹುಲಿ ಒಂದು ಸ್ವಲ್ಪ ಟ್ರಬಲ್ ಕೊಟ್ಟಿಲ್ಲ, ಸುಮ್ಮನೆ ಬಂದ್ಬಿಡ್ತೆ. ಇಲ್ಲಿ ಏನಾಗೈತೆ ಪ್ರಾಬ್ಲಮ್ ತೋರಿಸ್ತೀನಿ ಬರ್ರಿ. ಇನೋವಾ ಬಂದೈತಿ, ಫೋರ್ಡ್ ಐತಿ. ನೋಡ್ರಿ ಜೀಪ್ ಸ್ವಲ್ಪ ಒದ್ದಾಡ್ತ. ಯಾಕಂದ್ರೆ ಒಳಗೆ ಬಂದಿರೋ ಅನಿಸ್ತು. ಅಲ್ಲೇ ಫುಲ್ಲು ಉಚ್ಚಗೈತಿ ಮಣ್ಣು. ನೋಡ್ರಿ ಇಲ್ಲಿ ಬರ್ತೈತೆ ನೋಡ್ರಿ, ಫುಲ್ ಮಣ್ಣು ಐತಲ್ಲಿ. ಇದೇ ಪ್ರಾಬ್ಲಮ್. ಇನ್ನು ಲದಾಖಿಂದು ಪ್ರಾಬ್ಲಮ್. ಯಾವ್ದು ಅನ್ಕೊಳಕ್ಕೆ ಬರೀ ಸುಲಭ ಐತಂತಂದು ಕ್ಲರಿ ಟಫ್ ಐತಿ. ನಮ್ಮ ಗಾಡಿ ಅಂದ್ರೆ ಯಾವ ಟ್ರಬಲ್ ಕೊಟ್ಟಿಲ್ಲ. ಫರ್ಜ್ ನೋಡ್ರಿ ಹೆಂಗೆ ಬರಂತಿದೆ ಎಮ್ಮಿ. ಆರಾಮ್ ಅಂತ ಪಾಸ್ ಆಗೋದು. ನಾವು ಸ್ವಲ್ಪ ಇವು ದೊಡ್ಡ ಗಾಡಿ ಪಾಸ್ ಆಗುತ್ತೆ. ಇವಂತ ನೋಡ್ರಿ ಇಂಥವ್ರು ಸ್ಟ್ರಗಲ್ ಪಡೋದು. ಯಾ ನೋಡ್ರಿ ಸಿಕ್ಕಂತು. ನೋಡಿದ್ರಲ್ಲ ಹೆಂಗೈತಿ ಲದಾಖ್. ಯಾವುದು ಈಸಿ ಇಲ್ಲ ರೀ ಸೌಕಾರ್. ಮಕ್ಕಳು ಟಫ್ ಐತಿ ಲದಾಖ್. ಇಂಥ ರೌಂಡಾಗ 20 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ ನಾವು. ನಿಂತವ बैग लेके राइट लेफ्ट की तरफ दबाते हुए लाओ. भाई सर भाई सुनो, हेलो, लेफ्ट की तरफ काटते हुए लाओ क्योंकि इधर गड्ढा है, टायर उठ जाता है ऊपर. टायर हवा में आ जाता है. हाँ इस तरफ से जितना आएंगे आ जाएंगे. चलाओ खींच के. आ गई आ गई आ गई आ गई आ गई आ गई. ರೂಪಿಕಾನ್ ತಂದೆ ನೋಡ್ರಿ. ಈಗ ಅದಕ್ಕೇನು ಸ್ಟ್ರಗಲ್ ಆಕೈತೆ ನೋಡ್ರಿ. ಸ್ವಲ್ಪ ಏನು ಸ್ಟ್ರಗಲ್ ಇಲ್ಲ. ಈಸಿ ಟೇಕ್ ಇಟ್ ಈಸಿ. ರೂಬಿಕಾನ್ ಏನು ಪರಕ ಬೀಳಿಲ್ಲ ಅದಕ್ಕೆ. ಇದು ಕ್ರೇಟಾ ಖಾಲಿ ನೋಡ್ರಿ. ಸ್ವಲ್ಪ ಸ್ಟ್ರಗಲ್. ರೂಬಿಕಾನ್ ಮಾತ್ರ ಏನು ಸ್ಟ್ರಗಲ್ ಇಲ್ಲ, ಏನಿಲ್ಲ, ಸುಮ್ಮನೆ ಹೋಯ್ತು. ಇನೋವಾ ಬಂದು ಇನೋವಾ ನೋಡ್ರಿ ಅಂದ್ರೆ ಕರೆಕ್ಟ್ ಹೊಡ್ಯಾಂತಾರ ನೋಡ್ರಿ. ಹೆಂಗೆ ಹೊಡಿದ ನಾವು ಟಾರ್ಚಿ ಹೊಡೆದ ಕರೆಕ್ಟ್ ಹೊಡ್ರಿ ಹೊಂಟ್ಬಿಟ್ಟ. ಫೈನಲಿ ನಾವೀಗ ಚಾಂಗ್ಲಾ ಪಾಸ್ ತೆಗೆದೀವಿ ನೋಡ್ರಿ. 17,688 ಮೀಟ್ರ್. ತಂಡಿ ಮಾತ್ರ ಕೊಂಡರಿ ಐತಿ ನೋಡ್ರಿ. ಇಲ್ಲಿ ನಂದು ಪೆಟ್ರೋಲ್ ಲೀಕ್ ಆಗಂತಿದ್ದು ಮತ್ತೆ ಏರ್ ಹಿಡ್ದಿದ್ದಕ್ಕೆ. ಇಲ್ಲಿ ಬರ್ಬೇಕಂದ್ರೆ
ಡಬಲ್ ಗುಂಡಿಗೆ ಮುಕ್ಕಳಬೇಕು, ಡಬಲ್ ಗುಂಡಿಗೆ ಇದೆ 4 ಗುಂಡಿಗೆ ಇಟ್ಕೊಂಡವ್ರು ಬರ್ರಿ, ಇಲ್ಲಾಂದ್ರೆ ಹೊರ ಕೊಡ್ರಿ, ನೋಡಿ ತೋರಿಸ್ತೀವಿ, ನೋಡ್ಕೊರಿ ಬಂದು ನೋಡ್ಕೊರಿ. ಕೈ ನೋಡ್ರಿ ನಮಗೆ. ಅಯ್ಯ ಇಲ್ಲ ಮರೆ ಸಡೋತಾವ ಸಡದಾಗ ಕೈ ನೋಡ್ರಿ 1 2 3 ಚಾಂಗ್ಲಾ ಪಾಸ್. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ತಲುಪ ಅಂತೀವಿ. ಇನ್ನೂ ಒಂದು ಐತಿ, ಇನ್ನೂ 2 ಅದಾವು. ಅದ್ರಾಗ 5 ಪಾಸಸ್ ಒಂದು ಐತಿ. ಹುಮ್ಮಿಂಗ್ಲಾ ನಂದು ಡ್ರೀಮು, ಹುಮ್ಮಿಂಗ್ಲಾ ಹೋಗಿ ಮುಟ್ಟಿ ಫ್ಲ್ಯಾಗ್ ಆರಿಸಿದೆ ಅಂದ್ರೆ ಸಾರ್ಥಕ ಆತ. ನೋಡ್ರಿ ಪೋಸ್ ಹೆಂಗದ ನೋಡಿದ್ರಲ್ಲ, ಹೆಂಗೈತಿ, ಮಸ್ತ್ ಐತಿ. ಯಾರು ಬಂದಿಲ್ಲಲ್ಲ ಬರ್ರಿ, ಎಲ್ಲರೂ ಒಂದು ಹೇಳೋದು ಬರ್ರಿ. ಒಂದ್ಸತಿ ಲೈಫ್ನಾಗ ಒಂದ್ಸತಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾದಂಥ ಸ್ಥಳಗಳು ಹುಮ್ಮಿಂಗ್ಲಾದಾಗ. ಚಾಂಗ್ಲಾ ಪಾಸ್ ನೋಡ್ಕೊಂಡು ಈಗ ನಾವು ಮತ್ತೆ ಕೆಳಗೆ ಇಳಿತೀವಿ. ಸೀದಾ ನಾವು ಈಗ ಹೋಗೋದು ಲೇಕ್ಗೆ. ವ್ಯೂ ತೋರಿಸಿ ನೋಡ್ರಿ ಇಲ್ಲಿಂದ. ನೋಡ್ರಿ ಇಲ್ಲಿ ಎಸ್ ಬಡಿ ನೋಡ್ರಿ ಹೆಂಗೈತಿ. ಇದು ಇವತ್ತಿಂದ ಎಪಿಸೋಡ್. ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ. ನಾವು ಸೀದಾ ಕೆಳಗಿಡ್ತೀವಿ ಈಗ. ಹಾಗಂತಿಲ್ಲ ನಮ್ಗೆ ಇಲ್ಲಿ ನಿಂದ್ರಕ್ಕೆ. ಫುಲ್ ಕ್ವಾಲಿಟಿ ಒಳಗೆ ಕೊಡ್ತೇನೆ, ವಿಡಿಯೋ ಕ್ವಾಲಿಟಿ ಒಳಗೆ ನೋಡ್ರಿ. ಏನಂತೀರಿ, ಬರ್ತಿರ್ಲೆ ಬರ್ಲೇಬೇಕು ಇದರ ನೋಡ್ಕೊಂಡು ಹುರ್ಕೊಂಡ್ರೆ ಬರ್ರಿ ನೀವು, ಹೇಳ್ತೇನೆ ನಾನು.